ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಕಲಬುರಗಿ ಜಿಲ್ಲಾ ಘಟಕ ಇವತ್ತು ನಮ್ಮ ರಾಜ್ಯ ಸಂಘಟನೆಯ ಒಂದು ನಿರ್ದೇಶನದಂತೆ ಮತ್ತು ರಾಜ್ಯ ಕಾರ್ಯಕಾರಿ ಸಮಿತಿಯ ಒಂದು ನಿರ್ಣಯದಂತೆ ಶಿಕ್ಷಕರ ಒಂದು 3 ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆಗಳನ್ನು ಮುಂದಿಟ್ಕೊಂಡು ನಾವು ನಾಳೆಯಿಂದ ಅಂದರೆ 4 ಹಂತದ ಹೋರಾಟಗಳನ್ನು ಸಿದ್ಧಪಡಿಸಿದ್ದೇವೆ. ಮೊದಲನೇ ಹಂತದಲ್ಲಪ್ಪ ಅಂತಂದರೆ ಹೋರಾಟ ಮಾಡದೇ ಶಿಕ್ಷಕರು ಈ ಸಮಾಜದಲ್ಲಿ ಒಳ್ಳೆಯ ಹೆಸರಿದೆ, ಶಿಕ್ಷಕರು ಯಾವುದೇ ಕಾರಣಕ್ಕೂ ಬೀದಿಗಿಳಿಯಲ್ಲ, ಶಿಕ್ಷಕರು ಶಾಂತ ಸ್ವಭಾವದವರು, ಶಿಕ್ಷಕರೇ ಸಮಾಜ ನಿರ್ಮಾಪಕರು ಅಂತಕ್ಕಂಥದ್ದು ಸಮಾಜದಲ್ಲಿ ಇರ್ತಕ್ಕಂಥ ಒಂದು ಇದನ್ನು ನಾವು ಯಾವುದೇ ಕಾರಣಕ್ಕೂ ಕಳ್ಕೊಳ್ಳೋಕ್ಕೆ ನಾವು ಸಿದ್ಧರಿಲ್ಲ. ಸರ್ಕಾರದ ಒಂದು ಕಣ ತೆರೆಸುವ ಸಲುವಾಗಿ 3 ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆಗಳನ್ನು ನಾಳೆ 12ನೇ ತಾರೀಕು ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಹಾಗೆಯೇ ನಮ್ಮ ಇಲಾಖೆಯ DDP ಅವರ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಶಿಕ್ಷಣ ಸಚಿವರಿಗೆ ಮನವಿ ಪತ್ರವನ್ನು ನಾವು ಕೊಡ್ತಾ ಇದ್ದೀವಿ ಅಂತಕ್ಕಂಥದ್ದು. ಇದು ಮೊದಲ ಹಂತದ ಒಂದು ಸಿದ್ಧತೆ, ಹೋರಾಟಕ್ಕೆ ಸಿದ್ಧತೆ. ಅವರಿಗೆ ಒಂದು ಪ್ರಮುಖವಾಗಿರ್ತಕ್ಕಂಥ 3 ಬೇಡಿಕೆಗಳು ಏನಪ್ಪ ಅಂತಂದರೆ, ಒಂದು ಅವೈಜ್ಞಾನಿಕವಾಗಿರ್ತಕ್ಕಂಥ C&R ರೂಲನ್ನು ತಿದ್ದುಪಡಿ ಮಾಡ್ತಕ್ಕಂಥದ್ದು. ಇನ್ನು 2ನೇ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆಪ್ಪ ಅಂತಂದರೆ, ಸುಮಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರತಕ್ಕಂಥ ಬಡ್ತಿ ಪ್ರಕ್ರಿಯೆಯನ್ನು, ಅದು ಪ್ರಾಥಮಿಕ ಶಿಕ್ಷಕರಿಂದ ಮುಖ್ಯ ಶಿಕ್ಷಕರಿಗಾಗಿರ್ಬೋದು, ಪ್ರಾಥಮಿಕದಿಂದ ಪ್ರೌಢಶಾಲೆಗಳಾಗಿರ್ಬೋದು, ಬಡ್ತಿ ಪ್ರಕ್ರಿಯೆಯನ್ನು ತಕ್ಷಣವೇ ಕೈಗೆತ್ತಿಕೊಳ್ಬೇಕು ಅಂತಕ್ಕಂಥದ್ದು 2ನೇ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ. ಇನ್ನು 3ನೇದಾಗಿರ್ತಕ್ಕಂಥ ಬೇಡಿಕೆ ಏನಪ್ಪ ಅಂತಂದರೆ, ಶಿಕ್ಷಕರಿಗೆ ನಮ್ಗೆ ನೇಮಕಾತಿ ಮಾಡ್ಕೊಂಡಿರ್ತಕ್ಕಂಥದ್ದೇ ಬೋಧನೆ ಮಾಡುವ ಸಲುವಾಗಿ, ಮಕ್ಕಳಿಗೆ ಬೋಧನೆ ಮಾಡುವ ಸಲುವಾಗಿ, ಈ ಬೋಧನಾ ಕೆಲಸವನ್ನು ಬಿಟ್ಟರೆ ಬೋಧಕೇತರ ಕೆಲಸಗಳು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಬೋಧಕೇತರ ಕೆಲಸಗಳು ಶಿಕ್ಷಕರಿಗೆ ಹೊರೆಯಾಗ್ತಾ ಇದ್ದಾವೆ, ನಿಗದಿತ ಪ್ರಮಾಣದಲ್ಲಿ ಕಲಿಕೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು. ಹೀಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೂ ಮತ್ತು ಶಿಕ್ಷಣ ಸಚಿವರಿಗೂ ತಮ್ಮ ಮುಖೇನ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ, ದಯವಿಟ್ಟು ಈ ಮೊಟ್ಟೆ ಮತ್ತು ಬಾಳೆಹಣ್ಣು ಆಗಿರ್ಬೋದು ಅಥವಾ ಎಲ್ಲ ಈ ಇಲಾಖೇತರ ಕೆಲಸ, ಬೋಧಕೇತರ ಕೆಲಸಗಳು ಏನು ಶಿಕ್ಷಕರಿಗೆ ತಾವು ಹಚ್ಚಿರಿ, ದಯವಿಟ್ಟು ಅದನ್ನು ಹಿಂಪಡೆಯೋದು. ಯಾವುದಾದ್ರೂ ಒಂದು NGOಗೆ ಕೊಟ್ಟರೆ ನಾವು ಮಕ್ಕಳಿಗೆ ಯಾಕೆ ಅದು ಕೊಡ್ತೀರಿ ಅಂತ ನಾವು ಕೇಳ್ತಾ ಇಲ್ಲ. ಮಕ್ಕಳಿಗೆ ಪೋಷಕಾಂಶ ಸಲುವಾಗಿ ಹಾಲು ಮೊಟ್ಟೆ ಕೊಡಬೇಕು, ಆದರೆ ಶಿಕ್ಷಕರಿಗೆ ಜವಾಬ್ದಾರಿ ಇರೋದರಿಂದ ಶಿಕ್ಷಕರನ್ನು ಹೊರತುಪಡಿಸಿ NGOಗೆ ಆ ಕೆಲಸವನ್ನು ವಾಪಸ್ಬೇಕು ಅಂತಕ್ಕಂಥದ್ದೇ ನಮ್ಮ ಸವಿನಯವಾಗಿರ್ತಕ್ಕಂಥ ಒಂದು ಪ್ರಾರ್ಥನೆ ಇದೆ ಅಂತಕ್ಕಂಥದ್ದು. ಈ 3 ವಿಷಯಗಳಲ್ಲಿ, 3 ಬೇಡಿಕೆಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ C&R ರೂಲ್. ಈ C&R ರೂಲ್ ಏನು ಹೇಳ್ತದಪ್ಪ ಅಂತಂದರೆ, 2016ರಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ C&R ರೂಲ್ ಬಂದು ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು 2 ಭಾಗಗಳಾಗಿ ವಿಂಗಡಿಸಿ ಮಾಡ್ತು. ಈ ಹಿಂದೆ ಸೇವೆ ಸಲ್ಲಿಸುತ್ತಿರುವ, ಸುಮಾರು ವರ್ಷಗಳ ಕಾಲ ಸೇವೆ ಸಲ್ಲಿಸುತ್ತಿರುವ ಶಿಕ್ಷಕರಿಗೆ 1ರಿಂದ 5ನೇ ತರಗತಿಗೆ ಮಾತ್ರ ಬೋಧನೆ ಮಾಡಬೇಕು. 2016 ನಂತರ ನೇಮಕಾತಿ ಆಗಿರ್ತಕ್ಕಂಥ ಶಿಕ್ಷಕರಿಗೆ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತ ನೇಮಕ ಮಾಡಿ 6ರಿಂದ 8ಕ್ಕೆ ಬೋಧನೆ ಮಾಡಬೇಕು ಅಂತಕ್ಕಂಥ ವೈಜ್ಞಾನಿಕವಾಗಿರ್ತಕ್ಕಂಥ C&R ರೂಲ್